ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಸಖತ್ ಟೇಸ್ಟಿಯಾಗಿ ಹಾಗೆ ತುಂಬಾ ಈಸಿಯಾಗಿ ಸೀಮೆ ಬದನೆಕಾಯಿಯಿಂದ ಸಾಗು ಹೇಗೆ ಮಾಡೋದು, ಅದು ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಮಾಡೋ ಅಂಥ ಸಾಗು. ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂತ ಏನು ಟೇಸ್ಟ್ ಏನು ಕಡಿಮೆ ಆಗೋಲ್ಲ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಪೂರಿ ಮಾಡಿದ್ದೀನಿ. ಈ ಪೂರಿನೂ ಅಷ್ಟೇ, ನೀವು ಅರ್ಧ ಗಂಟೆ ಇಟ್ಟರು ಕೂಡ ಇದು ಹೀಗೆ ಉಬ್ಬಿನೇ ಇರುತ್ತೆ, ಫ್ಲ್ಯಾಟ್ ಆಗೋದೇ ಇಲ್ಲ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನೋ ಅದನ್ನು ಹಾಕಿ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಇದೇ ಥರನೇ ಪೂರಿ ಇರುತ್ತೆ. ಅರ್ಧ ಗಂಟೆ ಇಟ್ಟರು ಕೂಡ ಈ ಪೂರಿ ಉಬ್ಬು ಇರೋದು ಕಡಿಮೆನೇ ಆಗೋಲ್ಲ. ಇವೆರಡರ ಕಾಂಬಿನೇಷನಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ನೀವು ಮಾಡ್ಕೋಬೋದು. ಹಾಗೂ ಇದನ್ನು ನಾನು ಇನ್ನೊಂದೇನು ಅಂತಂದರೆ, ಒಂದೇ ಒಂದು ಸೀಮೆ ಬದನೆಕಾಯಲ್ಲಿ ನಾನು ಈ ಸಾಗುನ ಮಾಡಿದ್ದೀನಿ. ಮನೇಲಿ ಏನೂ ತರಕಾರಿ ಇಲ್ಲದಾಗ ಈ ಥರ ಒಂದೇ ಒಂದು ಸೀಮೆ ಬದನೆಕಾಯಿ ಇದ್ದರೆ ನೀವು ಈ ಥರ ಸಾಗುನ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವೇ ನೋಡ್ತಾ ಇರ್ಬೋದು, ಪೂರಿ 10-15 ನಿಮಿಷ ಆದರೂ ಕೂಡ ಅದು ಹಾಗೆ ಉಬ್ಬಿರುತ್ತೆ, ಒಂದು ಚೂರು ಕೂಡ ಫ್ಲ್ಯಾಟ್ ಆಗೋಲ್ಲ. ಈಗ ನಾನು ಮೊದಲನೇ ಹೇಳಿದಾಗೆ ಸೀಮೆ ಬದನೆಕಾಯಿ ಸಾಗು ಮಾಡಿ ತೋರಿಸ್ತಾ ಇದ್ದೀನಿ ಅಂತ. ನಾನಿಲ್ಲಿ ಒಂದೇ ಒಂದು ಸೀಮೆ ಬದನೆಕಾಯಿ ಯೂಸ್ ಮಾಡಿ ಈ ಸಾಗುನ ಮಾಡ್ತಾಯಿದ್ದೀನಿ. ಮನೇಲಿ ನಿಮಗೆ ತರಕಾರಿ ಇದ್ದರೆ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು. ಆದರೆ ನನಗೆ ಸೀಮೆ ಬದನೆಕಾಯಿ ಒಂದೇ ಇದರಿಂದ ಒಂದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಸೀಮೆ ಬದನೆಕಾಯಿಂದ ನಾವು ಇಲ್ಲಿ 3 ಜನಕ್ಕೆ ಆಗೋಷ್ಟು ಸಾಗುನ ಆಗುತ್ತೆ. ನೀವು ಕ್ವಾಂಟಿಟಿ ನೋಡ್ಕೊಂಡು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು. ಈಗ ನಾನು ಸಿಪ್ಪೆ ಎಲ್ಲ ತೆಗ್ದು ಬೀಜ ತೆಗೆದು ಈ ಥರ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಇದನ್ನು ಕುಕ್ಕರಲ್ಲಿ ಏನೂ ಕೂಗ್ಸಲ್ಲ, ಡೈರೆಕ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀವಿ. ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಆಗುತ್ತೆ. ಈಗ ಡೈರೆಕ್ಟಾಗಿ ಮಾಡಿದ್ರು ಕೂಡ ಒಂದು 15 ನಿಮಿಷದಲ್ಲಿ ನಿಮ್ಗೆ ಈ ಸಾಗು ರೆಡಿ ಆಗುತ್ತೆ. ಬೆಳಗ್ಗೆ ಗಡಿಬಿಡಿ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಈ ಸಾಗು ಸೀಮೆ ಬದನೆಕಾಯಿ ಏನಾರು ಇತ್ತು ಅಂದರೆ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಟೇಸ್ಟಲ್ಲಂತೂ ಏನೂ ಡಿಫರ್ ಆಗೋಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂತ ಏನಿಲ್ಲ. ನೀವು ಹಬ್ಬಗಳಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ಉಪವಾಸ ಇರಬೇಕಾದ್ರೂ ಕೂಡ ಈ ಚಪಾತಿಗೆ ಈ ಸಾಗುನ ಮಾಡ್ಕೋಬೋದು. ನಾರ್ಮಲಾಗಿ ಬಾಣಲೆ ಇಟ್ಕೊಂಡಿದ್ದೀನಿ. ಕಡಾಯಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ಈ ಹೆಚ್ಚಿಟ್ಟಿದ್ವಲ್ಲ ಸಣ್ಣಕ್ಕೆ ಹೆಚ್ಕೊಳ್ಳಿ. ಡೈರೆಕ್ಟಾಗಿ ಬೇಯಿಸ್ತಾ ಇರೋದ್ರಿಂದ ಸಣ್ಣಕ್ಕೆ ಹೆಚ್ಕೊಂಡ್ರೆ ಬೇಗನೆ ಬೇಯುತ್ತೆ. ಈಗ ಸೀಮೆ ಬದನೆಕಾಯಿನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಬಿಡೋಣ. ಅದು ಒಂದು ಮುಕ್ಕಾಲು ಬೇಯಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಜೋರು ಉರಿಲೇ ಇಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ತಿದ್ರೂ ನಡೆಯುತ್ತೆ. ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾವು ಸಾಗುಗೆ ಏನೇನು ಮಸಾಲೆ ಬೇಕೋ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಇವಾಗ ನಾವು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಕೈ ಅಳತೆಯಲ್ಲೇ ತೋರಿಸ್ತಾ ಇದ್ದೀನಿ. 2 ಇಡೀ ಆಗೋಷ್ಟು ಹಸಿ ಕಾಯಿ ತುರಿನ ತೊಗೊಂಡಿದ್ದೀನಿ. ಇದು ಯಾವುದೂ ನಾವು ಫ್ರೈ ಮಾಡ್ಕೊಳ್ತಲ್ಲ, ಹಸಿದೇ ಹಾಕ್ಕೊಳ್ತಾ ಇದ್ದೀವಿ. ಮತ್ತು ನಾವು ಕುದಿಸ್ತೀವಲ್ಲ ಅವಾಗೇನೂ ಆಗೋದಿಲ್ಲ. ಈಗ 2 ಇಡಿಯಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ, ಹಚ್ಬಿಟ್ಟು ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ತುರಿದಿರೋ ಕಾಯಿನೇ ತೊಗೋಬೋದು. ಹಾಗೆ 1 ದೊಡ್ಡ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಇಡಿಯಷ್ಟು ಕಡಲೆಪಪ್ಪು ಅಥವಾ ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಹಾಕ್ಕೊಂಡ್ರೆ ತಳ ಕಚ್ಚುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು. ಹಾಗೆ ಖಾರಕ್ಕೋಸ್ಕರ ನಾನಿಲ್ಲಿ ಒಂದು 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಹಸಿ ಶುಂಠಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮೇಯ್ನಾಗಿ ಚಕ್ಕೆ ಲವಂಗ ಬೇಕಾಗುತ್ತೆ. ಇಲ್ಲಿ 2 ಪೀಸ್ ಚಕ್ಕೆ ಮತ್ತು 4 ಪೀಸ್ ಲವಂಗ ತೊಗೊಂಡಿದ್ದೀನಿ. ನೀವು ತುಂಬ ಮಸಾಲೆ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೋಬೋದು. ನಾನು ಮಾಡ್ತಾಯಿರೋ ಕ್ವಾಂಟಿಟಿಗೆ ಇಷ್ಟೇ ಸಾಕಾಗುತ್ತೆ. ಆದಷ್ಟು ಹಾಕ್ಬಿಟ್ಟು ನಾನು ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಅಷ್ಟೊತ್ತಿಗೆ ನಮಗಿಲ್ಲಿ ಸೀಮೆ ಬದನೆಕಾಯಿ ಆಲ್ಮೋಸ್ಟು ಮುಕ್ಕಾಲು ಬೇಯ್ತಾ ಬಂದಿದೆ. ಈಗ ನಾವು ಇದಕ್ಕೆ ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಥರ ಟೊಮೆಟೊ ಹಾಗೆ ಡೈರೆಕ್ಟಾಗಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ರುಬ್ತೀವಲ್ಲ ಆವಾಗಲೇ ನೀವು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಟೊಮೊಟೊನೂ ಕೂಡ ಗ್ರೈಂಡ್ ಮಾಡಿ ಹಾಕ್ಬೋದು. ಆವಾಗ ನಿಮ್ಗೆ ಗೊತ್ತಾಗಲ್ಲ, ಟೊಮೊಟೊ ಹಾಕಿರೋದೇ ಗೊತ್ತಾಗಲ್ಲ. ನಾವು ಈ ಥರ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡ್ರೆ ಹಾಗೆ ಕಾಣುತ್ತೆ, ಈ ಥರ ಕಲರ್ಫುಲ್ಲಾಗಿರುತ್ತೆ, ಬಟ್ ಚೆನ್ನಾಗಿರುತ್ತೆ ಅಂತ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ರುಬ್ಬಿಟ್ಟು ಕೂಡ ಹಾಕ್ಬೋದು. ಈಗ ಮುಕ್ಕಾಲು ಸೀಮೆ ಬದನೆಕಾಯಿ ಬೆಂದಿದೆ. ಈಗ ನಾನು ಟೊಮೆಟೊನೂ ಕೂಡ ಹಾಕಿ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಇದಕ್ಕೆ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಮುಳುಗಷ್ಟು ನೀರನ್ನ ಹಾಕ್ಕೊಳ್ಳೋಣ. ಇಷ್ಟೋ ತನಕ ಎಣ್ಣೆಯಲ್ಲೇ ಫ್ರೈ ಆಗಿದೆ ಸೀಮೆ ಬದನೆಕಾಯಿ, ಮತ್ತು ಟೊಮೆಟೊಗೆ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಅದು ಕೂಡ ಸಾಫ್ಟ್ ಆಗಿದೆ. ಈಗ ನಾವು ರುಬ್ಬಿ ಮಸಾಲೆ ಹಾಕೋವರೆಗೂ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ನಾನು ಇದಕ್ಕೆ ಮುಳುಗಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗುತ್ತೆ ತರಕಾರಿ. ಅದಾದಮೇಲೆ ನೀವು ರುಬ್ಬಿರೋ ಮಸಾಲೆನ ಹಾಕ್ಕೋಬೇಕು. ರುಬ್ಬಿರೋ ಮಸಾಲೆನ ಮುಂಚೆನೇ ಹಾಕ್ಕೊಂಬಿಟ್ರೆ
ಸರಿಯಾಗಿ ಬೆಂದಿಲ್ಲ ಅಂದರೆ ಅದು ಒಂಥರ ಕಚ್ಕ ಗಟ್ಟಿ ಆಗಿರುತ್ತೆ. ಸಾಫ್ಟಾಗಿ ಬೆಂದ ಮೇಲೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಇದು ಅಷ್ಟೇ ರುಬ್ಬಿರೋದು ಅಷ್ಟೇ ನೈಸಿಗೆ, ತುಂಬ ನೈಸಿಗೆ ನುಣ್ಣಗೆ ರುಬ್ಬಬೇಕು. ತರ್ತರಿಯಾಗಿ ರುಬ್ಬಿದ್ರೆ ಸಾಗು ಹೊಂದ್ಕೊಳ್ಳಲ್ಲ, ಆಮೇಲೆ ಟೇಸ್ಟು ಚೆನ್ನಾಗಿರಲ್ಲ. ಒಂಥರ ಮಸಾಲೆನೇ ಒಂದು ಕಡೆ, ಹೋಳೆ ಒಂದು ಕಡೆ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಅಷ್ಟೇ ಸ್ವಲ್ಪ ನುಣ್ಣಗೆ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ಳಿ. ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ಗ್ರೀನಿಶ್ ಆಗಿ ಬರುತ್ತೆ. ಇಲ್ಲಿ ವೈಟಿಶ್ ಆಗಿ ಕಾಣಿಸ್ತದೆ ಸ್ವಲ್ಪ. ಹಾಗಾಗಿ ಅದು ವೈಟಾಗಿದೆ. ಸೊ ಅದನ್ನು ಒಂದೆರಡು ಕುದೀಲಿ. ಅಷ್ಟೊತ್ತಿಗೆ ನಾವು ಪೂರಿ ಹಿಟ್ಟನ್ನ ಕಲಿಸ್ಕೊಂಬರೋಣ. ಪೂರಿ ಹಿಟ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು, 3/4 ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ. ನೀವು ಈ ಥರ ಕ್ವಾಂಟಿಟಿ, ಈ ಥರ 3 ಹಾಕಿ ಮಾಡಿದ್ರೆ ಮಾತ್ರ ನಿಮ್ಮ ಪೂರಿ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಯಾವ ಪೂರಿನೂ ಫ್ಲ್ಯಾಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ತುಂಬ ನೀಟಾಗಿ ಎಲ್ಲ ಪೂರಿಗಳು, ನೀವು ಬೇಕಾದ್ರೆ 4-5 ಪೂರಿ ಕರೆದು ತೋರಿಸಿದ್ದೀನಿ, ಒಂದು ಪೂರಿ ಕೂಡ ಫ್ಲ್ಯಾಟ್ ಆಗೋಲ್ಲ, ಎಲ್ಲ ನೀಟಾಗಿ ಉಬ್ಬಿ ಬರುತ್ತೆ. ನೀವು ಈ ಥರ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. 1 ಕಪ್ಪಷ್ಟು ಗೋಧಿ ಹಿಟ್ಟು, 3/4 ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ಚಿರೋಟಿ ರವೆ, ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಆದಷ್ಟು ಗಟ್ಟಿಗೆ ಕಲಿಸ್ಕೊಬೇಕಾಗತ್ತೆ. ಗಟ್ಟಿಗೆ ಕಲಿಸ್ಕೊಂಡ್ರೆ ಪೂರಿ ಚೆನ್ನಾಗಿ ಬರುತ್ತೆ. ಈ ಹಿಟ್ಟೇ ಅಲ್ಲ, ನಾರ್ಮಲಾಗಿ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ, ಮೈದಾ ಹಿಟ್ಟಲ್ಲಿ ಸಪ್ರೇಟಾಗಿ ಮಾಡ್ತಾರೆ. ಆ ಹಿಟ್ಟು ಕೂಡ ಅಷ್ಟೇ, ಪೂರಿ ಮಾತ್ರ ಗಟ್ಟಿ ಕಲಿಸ್ಕೊಬೇಕು. ಆಮೇಲೆ ಲಟ್ಟಿಸ್ಕೋಬೇಕಾರೆ ಅದಕ್ಕೆ ಒಣ ಹಿಟ್ಟನ್ನು ಹಾಕ್ಕೋಬಾರ್ದು, ಎಣ್ಣೆ ಹಾಕ್ಕೊಂಡೇ ಲಟ್ಟಿಸ್ಕೋಬೇಕು. ಆವಾಗ ನಿಮಗೆ ಎಣ್ಣೆನೂ ಗಲೀಜಾಗಲ್ಲ ಮತ್ತು ಪೂರಿನೂ ನೀಟಾಗಿ ರೌಂಡ್ಗೆ ಲಟ್ಟಿಸಿ ಆಮೇಲೆ ಪೂರಿನೂ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ನಾನು ಕಲಿಸ್ಬಿಟ್ಟು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೆ. ಇಷ್ಟು ನೀಟಾಗಿ, ಇಷ್ಟು ಗಟ್ಟಿಗೆ ನೀವು ಕಲಿಸ್ಕೋಬೇಕಾಗತ್ತೆ. ನಾನು ಹೇಳ್ದಾಗೆ ಎಲ್ಲ 3 ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಈ ಗರಿಗರಿಯಾಗಿರೋ ಅಥವಾ ತುಂಬಾ ರುಚಿಲೂ ಅಷ್ಟೇ ನಿಮಗೆ ಸಖತ್ ಡಿಫ್ರೆನ್ಸ್ ಇರುತ್ತೆ. ಬರೀ ಗೋಧಿ ಹಿಟ್ಟು, ಬರೀ ಮೈದಾ ಹಿಟ್ಟಿನ ಪೂರಿಗಿನ್ನ ಈ ಎಲ್ಲ 3 ಥರನೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಪೂರಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಸಾಗು ಅಲ್ಲಿ ಕುದೀತಾ ಇದೆ, ಆಲ್ಮೋಸ್ಟ್ ಹೊಂದ್ಕೊಳ್ತಾ. ಅಷ್ಟೊತ್ತಿಗೆ ನಾವು ಪೂರಿ ಹಿಟ್ಟನ್ನ ಕಲಿಸ್ಕೊಂಡು ನಾನು ಈ ಥರ ಈಕ್ವಲ್ ಆಗಿ ಡಿವೈಡ್ ಮಾಡಿಕೊಂಡ್ರೆ ನಿಮಗೆ ಮಾಡೋಕ್ಕೂ ಈಸಿ, ಫಾಸ್ಟಾಗೂ ಆಗುತ್ತೆ ಮತ್ತು ಶೇಪಲ್ಲೂ ಅಷ್ಟೇ ರೌಂಡಿಗೆ ಬರುತ್ತೆ. ಈ ಥರ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೀನಿ. ನಾನು ಹೇಳ್ದಾಗೆ ಇದಕ್ಕೆ ನಾನು ಒಣ ಹಿಟ್ಟೆಲ್ಲ ಏನೂ ಹಾಕಲ್ಲ, ನಾನು ಎಣ್ಣೆನೇ ಹಚ್ಕೊಂಡು ನಾವು ಲಟ್ಟಿಸ್ಕೊಂಡು ಬರ್ತೀನಿ. ಆವಾಗ ನಿಮಗೆ ಎಣ್ಣೆನೂ ನೀಟಾಗಿರುತ್ತೆ ಮತ್ತು ಇಲ್ಲಿ ಲಟ್ಸೋದಕ್ಕೂ ನೀಟಾಗಿ ಬರುತ್ತೆ. ಈಗ ನಮ್ಮ ಸಾಗು ಕೂಡ ರೆಡಿಯಾಗಿದೆ. ಪೂರಿ ರೆಡಿ ಮಾಡಿಕೊಂಡ್ರೆ 2 ರೆಡಿ ಆಗುತ್ತೆ. ಹಾಗೆ ಪೂರಿ ಮಾಡ್ಬೇಕಾದ್ರೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಫಸ್ಟು ಜೋರು ಉರಿಲಿಟ್ಬಿಟ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಥರ ಲಟ್ಸಿರೋ ಪೂರಿನ ಅದಕ್ಕೆ ಹಾಕ್ಬಿಟ್ಟು ಕರೆದ್ರೆ ಅಂತೂ ಸಖತ್ತಾಗಿ ಉಬ್ಬಿ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು, ನಾನೇನು ಕಷ್ಟನೇ ಪಡ್ತಾಯಿಲ್ಲ. ಅದನ್ನು ಮುಳುಗಷ್ಟು ಎಣ್ಣೆ ಹಾಕಬೇಕು. ಎಣ್ಣೆನೂ ಮೇನ್ ಇಂಪಾರ್ಟೆಂಟ್. ತುಂಬ ಕಡಿಮೆ ಎಣ್ಣೆ ಹಾಕ್ಬಿಟ್ಟು ಪೂರಿ ಉಬ್ಬಿಲ್ಲ ಅಂದರೆ ಚಾನ್ಸೇ ಇಲ್ಲ. ಚೆನ್ನಾಗಿ ಮುಳುಗಷ್ಟು ಎಣ್ಣೆನ ಹಾಕ್ಕೊಂಡು ಈ ಥರ ಪೂರಿ ಹಾಕಿದ ತಕ್ಷಣ ನೋಡ್ತಾ ಇರ್ಬೋದು ನೀವೇ ಎಷ್ಟು ಫಾಸ್ಟಾಗಿ ಅದೇ ಉಬ್ಬರುತ್ತೆ. ಅದನ್ನು ಪ್ರೆಸ್ ಮಾಡೋದಾಗಲಿ, ಮೇಲ್ಗಡೆ ಎಣ್ಣೆ ಹಾಕೋದೆಲ್ಲ ಏನು ಬೇಕಾಗಲ್ಲ. ಜಸ್ಟ್ ಈಗ ಪ್ರೆಸ್ ಮಾಡಿದ್ರೆ ಸಾಕು, ಅದಾಗದೆ. ಹಾಗೆ ಇದನ್ನು ತಿರುಗಿಸಿ ನೀಟಾಗಿ 2 ಕಡೆನೂ ಹಾಗೆ ಲೈಟಾಗಿ ರೆಡ್ಡಿಶ್ ಒಂಥರ ಕೆಂಪು ಕಲರು ಬರುತ್ತೆ, ಬೆಳ್ಳಗೂ ಇರಲ್ಲ. ಆಮೇಲೆ ಎಷ್ಟೊಂದು ಜನ ಮೈದಾ ಹಿಟ್ಟು ಹಾಕಿದ್ರೆ ಬೆಳ್ಳಗಿರುತ್ತೆ ಅಂತಲೂ ಅನ್ಕೊತಾರೆ. ಈ ಥರ ನೀಟಾಗಿ ಒಳ್ಳೆ ಕಲರಾಗಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವೇ ನೋಡಿ. ಹಾಗೆ ಎಣ್ಣೆನೂ ಅಷ್ಟೊಂದು ಅನಿಸೋದಿಲ್ಲ. ಒಂದೊಂದು ಗೋಧಿ ಹಿಟ್ಟಲ್ಲಿ ಒಂದೊಂದು ಸತಿ ತುಂಬ ಎಣ್ಣೆ ಹಿಡಿಸ್ದಂಗೆ ಅನಿಸುತ್ತೆ. ನೀವು ಮೈದಾ ಹಿಟ್ಟು ಹಾಕಿರೋದ್ರಿಂದ ಎಣ್ಣೆನೂ ಅಷ್ಟಾಗಿ ಅಬ್ಸರ್ವ್ ಮಾಡೋಲ್ಲ. ಸೊ ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿರೋ ಸಾಗು, ಸೀಮೆ ಬದನೆಕಾಯಿ ಸಾಗು ಹಾಗೂ ಈ ಥರ ಒಳ್ಳೆ ಟೇಸ್ಟಿಯಾಗಿರೋ ಪೂರಿ ಮಾಡಿ ಕಾಂಬಿನೇಷನ್ ಮಾಡಿಕೊಂಡು ನೋಡಿ. ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ. ಹಾಗೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸಿಲ್ಲ, ಅದೊಂದು ಮೇಯ್ನು. ಹಾಗೆ ಪೂರಿಲಿ ಒಂದು ಸ್ವಲ್ಪ ಡಿಫ್ರೆಂಟ್ ವೇರಿಯೇಷನ್ ಹೇಳಿದ್ದೀನಿ. ಸೊ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.